ಸಮಾಧಾನ ತಗೊಳ್ಳಿ, ನಮಗೆ ಮುಂದೆ ಅವಕಾಶ ಇದೆ. ಇನ್ನು ಯಾವ ಮಗನೂ ಇಲ್ಲಿ ಹುಟ್ಟೋದಿಲ್ಲ. ಯಾವರು ಇಲ್ಲಿ ಹುಟ್ಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿ. ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಅಂಜುಮನ್ ಸಾಗರ ಸಂಸ್ಥೆ ಅಧ್ಯಕ್ಷರು ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡರಾದ ಹಾಜಿ ಸೈಯದ್ ಇಕ್ಬಾಲ್ ಸಾಬ್ ಅವರು ದೂರವಾಣಿ ಕರೆ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಶಾಸಕರೊಂದಿಗೆ ಸುದೀರ್ಘವಾಗಿ ಮಾತನಾಡಿದ ಇಕ್ಬಾಲ್ ಸಾಬ್ ಯಾವುದೇ ಕಾರಣಕ್ಕೂ ಧೃತಿಗೆಡಬಾರದು ಹಾಗೂ ಬೇಸರ ಮಾಡಿಕೊಳ್ಳಬಾರದು ಎಂದು ಬೇಳೂರು ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಕರೆಯ ವೇಳೆ ಮಾತನಾಡಿರುವ ಸೈಯದ್ ಇಕ್ಬಾಲ್ ಸಾಬ್, ನೀವು ಪಕ್ಷಕ್ಕಾಗಿ ನಿಷ್ಠೆಯಿಂದ ಶ್ರಮಿಸಿದ ನಾಯಕರಾಗಿದ್ದೀರಿ. ರಾಜಕೀಯ ಹಿನ್ನೆಲೆ ಅಥವಾ ಯಾವುದೇ ಮುಖ್ಯಮಂತ್ರಿ ಸಚಿವರ ಮಕ್ಕಳ ಬೆಂಬಲವಿಲ್ಲದಿದ್ದರೂ ನಿಮ್ಮ ಸ್ವಂತ ಶ್ರಮ ಹಾಗೂ ಹೋರಾಟದಿಂದ ರಾಜಕೀಯದಲ್ಲಿ ಬೆಳೆದು ಬಂದಿದ್ದೀರಿ. ನಿಮ್ಮ ಈ ಶ್ರಮಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ಸೂಕ್ತ ಫಲ ಸಿಗಲಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಸಮಾಧಾನ ತೆಗೆದುಕೊಳ್ಳಬೇಡಿ ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಸ್ಲಿಂ ಸಮುದಾಯದ ಬೆಂಬಲವನ್ನು ಪ್ರಸ್ತಾಪಿಸಿದ ಅವರು, ನಿಮ್ಮ ಜೊತೆಗೆ ಇಡೀ ಮುಸ್ಲಿಂ ಸಮುದಾಯದ ಆಶೀರ್ವಾದ ಮತ್ತು ಬೆಂಬಲ ಸದಾ ಇರಲಿದೆ. ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ 1-2 ವರ್ಷ ತಾಳ್ಮೆಯಿಂದ ಸಾಗಬೇಕಾಗಿದೆ. ಸಮಾಧಾನದಿಂದ ಕೆಲಸ ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ಎಂದು ಭರವಸೆ ನೀಡಿದರು. ಹಿರಿಯ ಮುಖಂಡ ಹಾಜಿ ಸೈಯದ್ ಇಕ್ಬಾಲ್ ಸಾಬ್ ಅವರ ಈ ದೂರವಾಣಿ ಕರೆಯು ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ತೀವ್ರ ನೈತಿಕ ಬಲವನ್ನು ನೀಡಿದ್ದು, ಸಾಗರ ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನು ಮೂಡಿಸಿದೆ. ಕ್ಷೇತ್ರದಲ್ಲಿ ಸಮುದಾಯದ ಹಿರಿಯರು ಮತ್ತು ಶಾಸಕರ ನಡುವಿರುವ ಈ ನಿಕಟ ಬಾಂಧವ್ಯ ಹಾಗೂ ಪರಸ್ಪರ ಗೌರವವು ಸಾಮಾಜಿಕ ಹಾಗೂ ರಾಜಕೀಯ ರಂಗದಲ್ಲಿ ಧನಾತ್ಮಕ ಚರ್ಚೆಗೆ ಕಾರಣವಾಗಿದೆ. ಸಣ್ಣ ಬ್ರೇಕ್ ನಂತರ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರಿಗೆ ಹಾಜಿ ಸೈಯದ್ ಇಕ್ಬಾಲ್ ಸಾಬ್ ಅವರು ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA ಇಂಪೋರ್ಟೆಡ್ ಒನ್. ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದು ಹೆಲ್ಪ್ ಆಗುತ್ತೆ. ಯಾವುದಕ್ಕೂ ಬೇಸರ ತಗೋಬೇಡಿ. ಯಾಕಂತ ಹೇಳಿದ್ರೆ ಈ ಸಾಗರದ ಇತಿಹಾಸದಲ್ಲಿ ಇಲ್ಲದೆ ಇರುವಂತ ಕೆಲಸ ತಾವು ಮಾಡಿದ್ದೀರಾ. ಅದು ಕೆಲಸಕ್ಕೆ ಪರಿಗಣಿಸಲಿಲ್ಲ ಅವರು. ಆದ್ರಿಂದ ತಾವು ಸಮಾಧಾನ ತಗೊಳ್ಳಿ, ನಮಗೆ ಮುಂದೆ ಅವಕಾಶ ಇದೆ. ಇನ್ನು ಯಾವ ಮಗನೂ ಇಲ್ಲಿ ಹುಟ್ಟೋದಿಲ್ಲ. ಯಾವರು ಇಲ್ಲಿ ಹುಟ್ಟಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ತಾವು ಸಮಾಧಾನ ತಗೊಳ್ಳಿ, ನಿಮಗೆ ಅವಕಾಶ ಮುಂದೆ ಇದೆ. ದಯವಿಟ್ಟು ಸಾಗರ್ ಮುಸ್ಲಿಂ ಸಮಾಜದ ಬಾಂಧವರಿಂದ ತಮಗೆ ನಮ್ಮ ಆದೇಶ ಕೊಡ್ತಾ ಇದ್ದೀವಿ. ಡೈರೆಕ್ಟ್ ತಾವು ಸಮಾಧಾನ ತಗೊಂಡು 1-2 ವರ್ಷ ತಾಳ್ಮೆ ತಗೊಳ್ಳಿ, ಮತ್ತೆ ಅವಕಾಶ ಸಿಗತ್ತೆ. ಒಳ್ಳೆ ಹುದ್ದೆಯನ್ನ ತಾವು ಕಾಣ್ತೀರಾ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಆಶೀಸ್ ಕೊಡ್ತಾ ಇದ್ದೀವಿ. ತಾವು ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ. ಇಡೀ ಮುಸ್ಲಿಂ ಸಮಾಜದ ಆಶೀರ್ವಾದ ತಮ್ಗಿದೆ ಅಂತ ತಿಳ್ಕೊಳ್ಳಿ. ತಾವು ಏನು ಇದು ಮಾಡೋದು ಬೇಡ, ಸಮಾಧಾನ ತಗೊಳ್ಳಿ. ಯಾವುದೇ ಮತ್ತೆ ತಾವು ನಿರ್ಧಾರ ಏನು ಯೋಚನೆ ಮಾಡಿದ್ದೀರಾ
ಅದಕ್ಕೆ ಕೈ ಹಾಕ್ಲಿಕ್ಕೆ ಹೋಗಬೇಡಿ. बड़े बड़े बच्चों को जल्दी मिलता ತಾವು ಏನು ನಿರೀಕ್ಷೆ ಇಟ್ಟಿದ್ದೀರಾ ಅದು ಈ ಈ ಈ ಹೊತ್ತಿನ ರಾಜಕೀಯ ಒಳಗೆ ಮುಖ್ಯಮಂತ್ರಿ ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಹಣಕಾಸು ಇದ್ದಿತ್ತು ಜನರಿಗೆ ಅವಕಾಶ ಸಿಗೋದು ಬಹಳ. ನಿಷ್ಠಾವಂತರಿಗೆ ನಿಷ್ಠದ್ದು ತೀರ್ಮಾನ ತಡವಾಗಿ ಸಿಗತ್ತೆ, ಒಳ್ಳೆ ಸಿಗತ್ತೆ ಅಂತ ಹೇಳಿ ತಿಳ್ಕೊಳ್ಳಿ. ಆಗ್ಲಿ, ಇಡ್ತೀನಿ. ನಮಸ್ಕಾರ. ನಮಸ್ತೆ.